ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಮ್ಮ ರೈಡು ಕನ್ವಾ ಡ್ಯಾಮ್ ಕಡೆ ಹೋಗೋಣ ಅಂದ್ಬಿಟ್ಟು, ಡ್ಯಾಮಲ್ಲಿ ಆ್ಯಕ್ಚುಲಿ ಬ್ಯಾಕ್ ವಾಟರ್ಸ್ಗೆ ಹೋಗೋಣ ಅಂತಿದ್ದೀನಿ. ಸೊ ಬ್ಯಾಕ್ ವಾಟರ್ಸ್ಗೆ ಹೋಗೋದು ನಾನು ಯಾವ ರೂಟಲ್ಲಿ ಹೋಗ್ತಾಯಿದ್ದೀನಿ ಅಂದರೆ, ಮಂಚಿನಬೆಲೆ ಡ್ಯಾಮ್ಗೆ ಹೋಗಿ ಆ ಡ್ಯಾಮಿಂದ ಮಾಗಡಿ ರೋಡ್ಗೆ ಹೋಗಿ, ಮಾಗಡಿ ರೋಡ್ ಹತ್ರ ಇಂದ ರಾಮನಗರ ಟು ಚನ್ನಪಟ್ಟಣ, ರಾಮನಗರ ಚನ್ನಪಟ್ಟಣ ಸರೌಂಡಿಂಗ್ಸಲ್ಲಿ ಬರೋ ಅಂಥದ್ದು ಕನ್ವಾ ಡ್ಯಾಮು. ಸೊ ನನ್ನ ಜೊತೆಯಲ್ಲಿ ಇವತ್ತು ವರುಣ್ ಇದ್ದಾನೆ. ಸೊ ನಾನು ಮತ್ತು ವರುಣ್ ಇಬ್ಬರು ಹೋಗ್ತಾಯಿದ್ದೀವಿ. ಐ ಮೀನ್ ಸುಜುಕಿ SX 250 ವಿಸ್ಟ್ರಾಮಲ್ ಮತ್ತು ನನ್ನ ಗಾಡಿ ಗೊತ್ತಲ್ವ ನಿಮಗೆ, ಎಕ್ಸ್ಪಲ್ಸ್ 200 4V ರ್ಯಾಲಿ ಎಡಿಷನ್, ಎರಡು ಗಾಡಿಯಲ್ಲಿ ಹೋಗ್ತಾಯಿದ್ದೀವಿ. ಭಯಂಕರ ಸುಸ್ತು. ಆ್ಯಕ್ಚುಲಿ ನಾನು ಬೆಳಗ್ಗೆ 6 ಗಂಟೆಗೆ ಬಿಡೋಣ ಅಂದ್ಕೊಂಡಿದ್ದವರು. ಸೊ ಈಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆಗೋಗಿದೆ. 11 ಗಂಟೆಗೆ ಬಿಡ್ತಾಯಿದ್ದೀವಿ. ಸೊ ಬಿಸಿಲಿಲ್ಲ, ಪೀಸಾಗಿ ಹೋಗ್ಬಿಟ್ಟು ಬರ್ಬೋದು. ಐ ಹೋಪ್ ಹಿಂಗೆ ಇದ್ದರೆ ಕ್ಲೈಮೇಟು ನಮಗೆ ಕೂಲಾಗಿ ಹೋಗ್ಬಿಟ್ಟು ಬರ್ಬೋದು ಅಂತ. ಸೊ ಈಗ ನಾನು ಪ್ರೆಸೆಂಟು ಕೊಮ್ಗಟ್ಟಲ್ಲಿದ್ದೀನಿ. ಇತ್ತ ಕಡೆ ಇರೋದು ಕೊಮ್ಗಟ್ಟ ಲೇಕ್ ಇರುತ್ತೆ, ನೀವು ಸುಮಾರು ಸತಿ ನೋಡಿರ್ತೀರ ವಿಡಿಯೋ ಅಲ್ಲಿ. ಸೊ ಇದೆಲ್ಲ ಕೊಮ್ಗಟ್ಟ ಲೇಕು, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆದರೂ ಕೂಡ ಜನ ಎಬ್ಬರಿಸ್ತಾರೆ ನೋಡಿ. ಇದು ಲೇಕ್ ಇದು. ಸೊ ಬನ್ನಿ ಹೋಗೋಣ. ಈ ರೋಡ್ ಅಂತೂ ನಿಮ್ಗೆ ನೋಡಿ ಬೇಜಾರಾಗಿ ಹೋಗಿರುತ್ತೆ. ಇಲ್ಲೆಲ್ಲ ನಾನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ, ಲೆಂತಿಯಾಗಿ ಹೋಗುತ್ತೆ. ಸೊ ಮಂಚಿನಬೆಲೆ ಡ್ಯಾಮಿಂದ ನಾನು ವೀಡಿಯೋ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಆ್ಯಂಡ್ ಯಾರು ನಮ್ಮ ವೀಡಿಯೋ ಹೊಸ್ದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗುರು. ಫ್ರೀ ಆಫ್ ಕಾಸ್ಟ್ ಗುರು, ನಮಗೊಂದು ಮೋಟಿವೇಶನ್ ಸಿಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ 4 ಜನಕ್ಕೆ ಅದು ರೀಚ್ ಆಗೋದಕ್ಕೆ ಸಹಾಯ ಕೊಡುತ್ತೆ ನಮಗೆ. ಸೊ ಲೈಕ್ ಅಂತೂ ಮಾಡಿ ದಯವಿಟ್ಟು. ವಾ ಎಂಥ ಸ್ವರ್ಗ ಗುರು ಇದು. ಏನು ವ್ಯೂ ಅಲ್ವಾ ಇಲ್ಲಿಂದ ಮಾತ್ರ. ಮಂಚಿನಬೆಲೆ ಕ್ರೇಜಿ, ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾಯಿದೆ ಇತ್ತೀಚೆಗೆ ಮಂಚಿನಬೆಲೆ ಡ್ಯಾಮ್ ರೋಡು, ಈ ಡ್ಯಾಮ್ ಆಗಿರ್ಬೋದು. ಏನು ಒಳ್ಳೆ ವ್ಯೂ ನೋಡ್ರಿ. ಎಷ್ಟು ಜನ ಬೈಕ್ ರೈಡರ್ಸ್ ಬಂದಿದ್ದಾರೆ. ಫುಲ್ಲೆಲ್ಲ KTM 390ನೇ. ಓಹಾ, ಅಲ್ಲೇ ಹಚ್ಬೇಕನ್ಸುತ್ತಲ್ವಾ? ಇಲ್ಲೇ ಹಚ್ಬೇಕಾ? ಇಲ್ಲ, ಸೊ ಒಂದು ವಿಡಿಯೋಲ್ಲಿ ಇಲ್ಲಿ ತಗಲಾಕೋಗ್ಬಿಟ್ಟಿದೆ ಒಂದು ಸತಿ ಸ್ಟಾರ್ಟಿಂಗಲ್ಲಿ. ಅಪ್ಪ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋಯ್ತು ಅವಾಗ. ನನಗೆ ಯಾಕೋ ಇತ್ತೀಚೆಗೆ ಡೌನ್ ಆಗ್ತಾ ಇದೆ ಅನಿಸುತ್ತೆ. ಜನಗಳು ಓಡಾಡಿ ತುಳಿದು ಡೌನ್ ಆಗ್ಬಿಟ್ಟೈತೆ. ಮುಂಚೆ ತುಂಬ ಹೈಟ್ ಇತ್ತಿದೆಲ್ಲ. ಇಲ್ಲೆಲ್ಲ ಒಂದು ಸತಿ ಬಂದ್ಬಿಟ್ಟು ತಗಲಾಕೋಗ್ಬಿಟ್ಟಿದೆ. ಇಲ್ಲೇ ಅಲ್ಲಿ ನೋಡಲ್ಲಿ ಗಾಡಿ ಬೀಳ್ಸ್ಕೊಂಡು ಹೊಟ್ಟವ್ರು ಆಗಲೇ. ಯಾಕೆ ಗುರು ಅಷ್ಟು ಕಷ್ಟಪಡ್ತವ್ರೆ? ಇಷ್ಟು ಈಸಿಯಾಗಿರೋದನ್ನ ಯಾಕೆ ಹಿಂಗೆ ಬೀಳ್ಸ್ಕೊತವ್ರೆ? ನಾನ್ಯಾಕೆ ನಿಲ್ಲಿಸ್ದೆ? ಹೌದು, ನಿಲ್ಲಿಸಿದ್ರೆ ಮುಗೀತಿಲ್ಲಿ. ಯಪ್ಪ, ಮರಳು ಕಲ್ಲು ಎಲ್ಲ ಸೇರಿಕೊಂಡು ಸ್ಕಿಡ್ ಆಗಿಬಿಡುತ್ತೆ. ನೋಡಿ, ಇದೆ ವ್ಯೂ ಪಾಯಿಂಟ್. ನಾವು ಇನ್ನೂ ಮೇಲೆ ಹೋಗ್ತೀವಿ. ಇವರೆಲ್ಲ ಇಲ್ಲಿಲ್ಲೇ ನಿಲ್ಸ್ಕೊಬಿಟ್ಟವ್ರೆ. ಮುಂಚೆ ಇಲ್ಲೆಲ್ಲ ಕುಡಿದು ಗಲಾಟೆ ಮಾಡೋರು, ತುಂಬ ಗಲಾಟೆಗಳು. ಅಂದರೆ ಬರೀ ಎಣ್ಣೆ ಹೊಡಿಯೋಕ್ಕಂತಲೇ ಬರೋರು. ಸೊ ಅದರಿಂದ ಏನಾಗೋದಂದರೆ ನಾರ್ಮಲಾಗಿ ಬರೋರಿಗೆಲ್ಲ ಕೆಣ್ಕೋದು ಅದು ಇದು ಮಾಡೋರು. ಸೊ ಇವಾಗ ಹಂಗಲ್ಲ,
ಗಾಡಿ ಸೈಡಲ್ಲಿ ನಿಲ್ಸ್ರಪ್ಪ. ಹೆಂಗಿದೆ ಗುರು ಜಾಗ? ಕ್ರೇಜಿ ಅನ್ಕೊಳ್ರಿ. ಇಲ್ಲಿಂದ ನೋಡಿ ವ್ಯೂ ಹೆಂಗೆ ಕಾಣಿಸುತ್ತೆ. ಅಲ್ಲ ಹೆಂಗ್ ಬೀಳಿಸ್ಕೊತಾರಲ್ವ ಸಿಲ್ಲಿಯ ಗಾಡಿಗಳನ್ನ. ಹೊಡಿ ಹುಷಾರು, ಕೆಳಗೆ ಗೀಳಗೆ ಹೋಗ್ಬಿಡೋದು, ಆಮೇಲೆ ಎತ್ಕೊಂಬರಕ್ಕಾಗಲ್ಲ. ಕೊಡಲ್ಲ. ಕೊಡ್ತಾರಾ? ಕೊಡಂಗಿದ್ರೆ ಎಲ್ಲ ಬಂದ್ಬಿಟ್ಟು ಇಲ್ಲಿಂದ ಕೆಳಗೆ ಬಿಟ್ಬಿಟ್ಟು ಹೊಸ ಗಾಡಿ ತೊಗೊಂಡಿರೋರು ತಾನೇ. ಸೊ ನೋಡಿ ಗಾಯ್ಸ್ ಹೆಂಗಿದೆ, ಒಳ್ಳೆ ವ್ಯೂ ಅಂದ್ಕೊಳ್ಳಿ. ನಮ್ಮ ಮನೆಯಿಂದ, ನಮ್ಮ ಏರಿಯಾಯಿಂದ ಎಷ್ಟು ಕಿಲೋಮೀಟ್ರ್ ಐತೆ ಇಲ್ಲಿಗೆ? ಹಾಂ 25 ಇಲ್ಲ ಅನಿಸುತ್ತೋ, ಅಷ್ಟಿಲ್ಲ. 15 to 17 ಇರ್ಬೋದು. ಸೊ 15ರಿಂದ 17 ಕಿಲೋಮೀಟ್ರ್ ಒಳಗಡೆ ನಮಗೆ ಈ ಥರ ಒಂದು ಸ್ವರ್ಗ ಇದೆ ಗುರು. ಸ್ವರ್ಗ. ಅಲ್ಲಿ ನೋಡಿ, ಅಲ್ಲೆಲ್ಲ ಬೆಟ್ಟಗಳೆಲ್ಲ ಏನು ಸಗದಾಗಿ ಕಾಣಿಸ್ತಾ ಇದೆ. ಲ್ಯಾಂಡ್ಸ್ಕೇಪ್ ಮಾತ್ರ ಸಗದಾಗಿದೆ. ಇಲ್ಲಿ ಫುಲ್ ಗ್ರೀನ್ ಆಗೋಗಿದೆ ಗುರು. ಲಾಸ್ಟ್ ಟೈಮ್ ನಾನು ಬಂದಾಗ ಫುಲ್ಲು ಒಣಗೋಗಿತ್ತು, ಇವಾಗ ಫುಲ್ ಗ್ರೀನ್ ಆಗೋಗಿದೆ. ಅದ್ರ ಜೊತೆಯಲ್ಲಿ ನಮ್ಮದು 2 ಬೈಕ್ ಕರೆಕ್ಟಾಗಿ ಇರೋ, ನಾನು ಹಿಂದೆ ಹಾಕ್ಬಿಡ್ತೀನಿ. ಈ ಲೊಕೇಶನ್ ಬಂದು ಮಂಚಿನ ಬೆಲೆ ಡ್ಯಾಮ್ ಅಂತ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದ್ರು ಸಿಗುತ್ತೆ. ಆಮೇಲೆ ಲೊಕೇಶನ್ ಹೇಳಿಲ್ಲ ಅಂತ ಅಂದ್ಕೋಬೇಡಿ, ನನ್ನ ವೀಡಿಯೋಲಿ ಸುಮಾರು ವೀಡಿಯೋಗಳಲ್ಲಿ ಈ ಲೊಕೇಶನ್ ಇದೆ. ಇದು ಬಂದ್ಬಿಟ್ಟು ಆ್ಯಕ್ಚುಲಿ ಮಂಚಿನ ಬೆಲೆ ಡ್ಯಾಮ್. ಸೊ ಇವಾಗ ವರುಣ್ನ ಮುಂದೆ ಲೀಡ್ಗೆ ಬಿಟ್ಬಿಟ್ಟಿದ್ದೀನಿ, ಇಳಿಸ್ಲಿ ಅಂದ್ಬಿಟ್ಟು. ಕಂಟೆಂಟ್ ಏನಾದರೂ ಸಿಗುತ್ತೇನೋ ಅಂತ. ಆದರೆ ಬೀಳಿ ಅಂತ ನಾವೇನು ಹೇಳ್ತಾ ಇಲ್ಲ ಗುರು. ಅಯ್ಯೋಯ್ಯಪ್ಪ, ಬಟ್ ಹುಷಾರಾಗಿ ಹೋಗಬೇಕು. ಹೆಂಗಿದೆ ನೋಡ್ರಿ, ಆ ಕಡೆ ಸ್ವಲ್ಪ ಉಳಿದ್ರು ಗಾಡಿ ಸಿಗಲ್ಲ, ಮತ್ತೆ ಎತ್ಕೊಬರೋಕ್ಕೂ ಆಗಲ್ಲ. ಕೆಳಗಿರೋ ಊರಿಗೆ ಹೋಗಿ ಅಲ್ಲಿಂದ ಎಳ್ಕೊಂಡು ಅಲ್ಲಿಂದ ಬರಬೇಕಾಯ್ತದೆ. ನಮ್ಮ ಎಕ್ಸಾಸ್ಟ್ ಹಾಕ್ಸ್ಬಿಟ್ಟವ್ರು ಇವರು. T5 ನಾಕ್ಟಸ್ T5 ಗುರು. ಆ ಥರ ನನಗೆ DB ಕಿಲ್ಲರ್ ಸಿಗ್ತಾ ಇಲ್ವಲ್ಲ. ಸೈಕ್ಲಿಂಗ್ ಮಾಡ್ಕೊಂಬಂದವರಲ್ಲ. ಅಯ್ಯೋ, ನಾನು ಎಲ್ಲೋ ನೋಡ್ಕೊಂಡು ಲೆಫ್ಟ್ ಕೊಟ್ಟೋಗ್ತಾ ಇದ್ದೀನಿ. ಈ ಥರ ಡೌನಲ್ಲಿದ್ದಾಗ ಏನು ಮಾಡಬೇಕಂದ್ರೆ ಗೇರ್ಸಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಬ್ರೇಕ್ಸಲ್ಲ. ಬ್ರೇಕ್ಸಲ್ಲಿ ಮೇಂಟೈನ್ ಮಾಡಿದ್ರೆ ನಿಮಗೆ ಸ್ಕಿಡ್ ಆಗುತ್ತೆ. ಸೊ ಗೇರಲ್ಲೇ ಮೇಂಟೈನ್ ಮಾಡಿಕೊಂಡು ಮೈನಸ್ ಮಾಡಿಕೊಂಡು ಹೋದರೆ ಆರಾಮಾಗಿ ಹೋಗುತ್ತೆ. ಸೊ ಟ್ರಿಕ್ಸು ಸುಮಾರು ಜನಕ್ಕೆ ಗೊತ್ತಿಲ್ಲದೇ ಬ್ರೇಕ್ಸ್ ಹಿಡಿದು ಅದು ಇದು ಮಾಡಿ ಬೀಳ್ತಾರೆ. ಅಯ್ಯೋ, ಕ್ಲಚ್ ಹಿಡಿಬಾರ್ದು. ಸೊ ಬನ್ನಿ ಇನ್ನು ನೆಕ್ಸ್ಟು ಕನ್ವಾ ಡ್ಯಾಮ್ ಕಡೆಗೆ ಹೋಗೋಣ. ಇನ್ನು ಇದು ನೋಡಿ ಗುರು, ಬೆಟ್ಟ ಹೆಂಗಿದೆ ಊರ ಪಕ್ಕದಲ್ಲಿ, ಎಷ್ಟು ಚೆನ್ನಾಗಿದೆ ನೋಡ್ರಿ. ವಾಹ್, ಕ್ರೇಜಿ ಗುರು ಬೆಟ್ಟ. ಹತ್ತಕ್ಕಂತೂ ಸೀನೇ ಇಲ್ಲ ಅನ್ಕೋತೀನಿ. ಕೋತಿರಾಮ್ ಅವ್ರು ಬರಬೇಕು. ಹತ್ಬೋದಾ ಇದು? ಏನೋ ಆದರೆ ಭಯಂಕರವಾಗಿದೆ ಗುರು. ಇವಾಗ ನಾವು ಒಳಗಡೆಯಿಂದ ಬಂದು ಮೈಸೂರು ಬ್ಯಾಂಗ್ಳೂರು ಹೈವೇಗೆ ಸೇರಿದ್ದೀವಿ. ಸೊ ಇಲ್ಲಿಂದ ಇನ್ನು ಮುಂದೆ ಹೋಗ್ತಾ ಇದ್ದೀವಿ. ಬಟ್ ನನಗೆ ಈ ಕಡೆ ರೋಡಲ್ಲಿ ನನಗೆ ಹಿಂಗೆ ಹೋಗೋಕೆ ಸಿಕ್ಕಾಪಟ್ಟೆ ಭಯ ಗುರು. ಮೈಸೂರು ರೋಡ್ ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ, ವಾಹ್, ಕ್ವಾರದ ಸಾಗದಾಗ ಮಾಡಿಬಿಟ್ಟವ್ರು. ನಿಜವಾಗ್ಲೂ ತುಂಬ ಸಗದಾಗಿ ಕಾಣಿಸ್ತಾ ಇದೆ. ಸಕ್ಕದಾಗಿದೆ ಗುರು ವಾತಾವರಣ ಮಾತ್ರ. ಹೆಂಗಿದೆ ನೋಡ್ರಿ ರೋಡ್ಸ್ ಎಲ್ಲ, ಬ್ಯೂಟಿಫುಲ್ ನೇಚರ್. ಸೊ ನೀವು ಈ ಕನ್ವಾ ಡ್ಯಾಮಿಗೆ ಬರಬೇಕಂದ್ರೆ ಕನ್ವಾ ಬ್ಯಾಕ್ ವಾಟರ್ಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ನಿಮಗೆ ಮ್ಯಾಪ್ ಸಿಗುತ್ತೆ. ಮ್ಯಾಪ್ ಎಲ್ಲೂ ನಿಮಗೆ ಕನ್ಫ್ಯೂಸ್ ಮಾಡಲ್ಲ. ಸೊ ಸೀದಾ ಕರ್ಕೊಂಬರುತ್ತೆ ಗುರು. ನಾನು ಇಲ್ಲಿಗೆ 2021 ಒಂದು ಸತಿ ಬಂದಿದ್ದೆ, ಬಟ್ ಡೈರೆಕ್ಟ್ ಡ್ಯಾಮ್ ಹತ್ರ ಹೋಗಿದ್ದೆ. ಬಟ್ ಅವಾಗ ಏನಾಗಿತ್ತಂದರೆ ನೀರಿರಲಿಲ್ಲ, ಫುಲ್ಲು ಡ್ರೈ, 0 ವಾಟ್ರ್ ಇತ್ತು. ಅವಾಗ ಹೋಗಿದ್ದವನು ಇವಾಗ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ವರುಣ್ ನನಗೆ ನೆನಪು ಮಾಡಿದ್ದು, ನನಗೆ ಮರ್ತೋಗಿದ್ದೆ ಕನ್ವಾ ಡ್ಯಾಮು. ಆಮೇಲೆ ನಾನು ನೀನೇ ಹೋಗಿದ್ವಲ್ಲೋ ಅಂದ. ಹೌದಲ್ವಾ ಅಂದ್ಬಿಟ್ಟು ಆಮೇಲೆ
ನೆನಪಾಯಿತು. ಸೊ ಇಲ್ಲಿಂದ ಇನ್ನೊಂದು 7 ನಿಮಿಷ 3.3 ಕಿಲೋಮೀಟರ್ಸ್. ಸೊ ಇಲ್ಲಿ ಯಾರೋ ಏನೋ ಆಗಿದೆ, ತೀರೋಗಿ ಏನೋ ಫಂಕ್ಷನ್ ಮಾಡ್ಕೊಳ್ತಾ ಇದ್ದಾರೆ ಊಟ ಗೀಟ ಎಲ್ಲ ಹಾಕಿ. ಸೊ ಇಲ್ಲಿಂದ ನೋಡ್ಗುರು ಸ್ವಲ್ಪ ಆಫ್ ರೋಡ್ ಇದೆ. ನೀವು ಕಾರಲ್ಲಿ ಬಂದರೆ ಹಿಂದೆನೇ ನಿಲ್ಲಿಸ್ಬಿಟ್ಟು ಬರಬೇಕಾಗುತ್ತೆ, ಅಥವಾ ಓಡಿಸ್ಕೊಂಬರ್ಬೋದು. ಬಟ್ ಅಲ್ಲೇ ನಿಲ್ಲಿಸ್ಬಿಟ್ಟು ಬರೋದು ಒಳ್ಳೆಯದು ಹಿಂದೆನೇ. ನೋಡ್ಗುರು ಇಲ್ಲಿಂದ ಫುಲ್ ಬ್ಯಾಕ್ ವಾಟರ್ಸು, ಕನ್ವಾ ಡ್ಯಾಮ್ ಬ್ಯಾಕ್ ವಾಟರ್ಸ್ ನೋಡಿ. ಇಲ್ಲೆಲ್ಲ ವಾಟರು ಫುಲ್ ಬ್ಯಾಕ್ ವಾಟರ್ಸ್. ತುಂಬ ಚೆನ್ನಾಗೈತೆ ಗುರು, ವಾತಾವರಣ ಮಾತ್ರ ಹೇಳಂಗೆ ಇಲ್ಲ. ಎಲ್ಲಿ ಗುರು ಇವನು? ಸೊ ಇದೇ ಎಂಡ್ ಪಾಯಿಂಟ್. ಹಾಂ ಹಾಂ ಪ್ರೈವೇಟ್ ಅಂದರೆ ಸುಮ್ಮನೆ ನೋಡೋಕೆ ಬಂದಿದ್ದೀನಿ ಅಷ್ಟೇ. ಬೋಟಿಂಗ್ ಇದೆ 250 ರೂಪಾಯಿ, ನೋಡೋಕ್ಕಾರ ಒಬ್ರಿಗೆ 100 ರೂಪಾಯಿ. ಏನು ಹೇಳಿ? ಇದು ಪ್ರೈವೇಟ್ ಪ್ರಾಪರ್ಟಿ ಇದೆ. ಓಕೆ. ಕಯಾಕಿಂಗ್ ಎಷ್ಟಿದೆ ಪ್ರೈಸು? 250 ರೂಪಾಯಿ. ಹೌದಾ? ಸಿಂಗಲ್ 25-30 ನಿಮಿಷ. ಇಬ್ಬರಿದ್ದೀವಿ ನಾವು. ಇಬ್ರು ಇನ್ನೊಬ್ರಲ್ಲಿ ಬರ್ತಾವನೆ. ಎಲ್ಲೋದವನು? 500 ರೂಪಾಯಿ ಕಪಲ್ ಬೋಟಿಂಗ್ ಒಟ್ಟಿಗೆ ಮಾಡ್ಬೋದು. ಕಪಲ್ ಅಲ್ಲ, ಹುಡುಗರೆ ಹುಡುಗರೆ ಮಾಡ್ಬೋದು. ಬರ್ತಾಯ್ತಾ? ಏನಪ್ಪ ಬೋಟಿಂಗ್ ಆಡಿದ್ರೆ ಬೋಟಿಂಗ್ ಫೀಸ್ ಕೊಡಬೇಕು. ಬೋಟಿಂಗ್ ವಿಸಿಟಿಂಗ್ ಮಾಡ್ಕೊಂಡು ಬೈಕ್ ನ ಬೇಕು ನೀರು ಹತ್ರ ಎತ್ಕೋಬೇಕು. ಇದೇ ತರ ಗ್ರೀನರಿ ಐತೆ ಒಂದು. ಒಬ್ರಿಗೆ 100 ರೂಪಾಯಿ. ಒಬ್ರಿಗೆ 100 ರೂಪಾಯಿ. 1 hour 2 hours ಬೇಕಾದ್ರೆ ಸಾಯಂಕಾಲದವರೆಗೂ. ಸೊ ಬೋಟಿಂಗಿಗೆ ಟೈಮಿಂಗ್ಸ್ ಇರಲಿಲ್ವಲ್ಲ ಮುಂಚೆ ನಾವು ಬಂದು? ಎಷ್ಟು? ಇಲ್ಲ ಸರ್, ಟೈಮಿಂಗ್ಸ್ 25-30 ಅರ್ಧ ಗಂಟೆ ಕೊಡ್ತೀವಿ. ಅರ್ಧ ಗಂಟೆ? ಇಲ್ಲ 100 ರೂಪಾಯಿ ಹುಡುಗರು ಹೇಳ್ತೀವಿ. ಇಲ್ಲ ಹೇಳಿ ಬ್ರದರ್, ನಾನು ತಿಂಗಳು 13,000 ರೂಪಾಯಿ ಕೊಡ್ಬೇಕು. ನಮ್ಮ ಸ್ವಂತ ನಾವು ರೆಸಾರ್ಟ್ ಮಾಡೋಕ್ಕೆ ಬ್ರದರ್ ಅದು. ನಮ್ಮ ಸ್ವಂತ ಊರು ಇದೆಲ್ಲ ನಂದು. ಟಂಕುರದ ನಮ್ಮ ಕಸಿನ್ ಮಾಡ್ಕೊಂಡಿರೋದು. ತಿಂಗಳು 13,000 ಕೊಡ್ಬೇಕು. ಮಾಡೋಣ ಅಂದ್ಬಿಟ್ಟು ನಾವು ತಿಂಗಳು 13,000 ಕೊಡ್ಬೇಕು. ನಮ್ಮ ಸ್ವಂತ ಜಾಗ ಅಲ್ಲ ಬ್ರದರ್, ನಾವು 13,000 ಪೇ ಮಾಡಿ 250 ಕೊಡ್ತೀವಿ. 50 ರೂಪಾಯಿಗೆ ಏನು ಇದು ಮಾಡಿ ಬ್ರದರ್, 300 ರೂಪಾಯಿ ಇದು ಮಾಡಿ ಆಡ್ಬಿಟ್ಟು. ಸರಿ, ಟೈಮಿಂಗ್ಸ್ ಏನು ಸ್ವಲ್ಪ ಇದು ಮಾಡಿ. ಅರ್ಧ ಗಂಟೆ ಹಂಗಂದ್ರೆ ನಾವು 30 ನಿಮಿಷ ಅಷ್ಟೇ ಬ್ರದರ್ ಕೊಡೋದು. 20 ನಿಮಿಷ 30 ನಿಮಿಷ ಅಂತ ಅರ್ಧ ಗಂಟೆ ಕೊಡ್ತೀವಿ. ಅರ್ಧ ಗಂಟೆಯಲ್ಲಿ ನಾವು ಎಲ್ಲಿವರೆಗೂ ಹೊರಡಬೇಕಾಯ್ತದೆ? ಅರ್ಧ ಗಂಟೆಗೆ ಎಷ್ಟು ದೂರ ಹೋಗ್ಬೋದು ಗೊತ್ತಾ? ಅರ್ಧ ಗಂಟೆಗೆ ಎಷ್ಟು ದೂರ ಹೋಗ್ಬೋದು ಗೊತ್ತಾ? ಸರಿ, ಏನು ಟೈಮಿಂಗ್ಸ್ ಏನು ಇದು ಮಾಡಬೇಡಿ. ಇಲ್ಲ ಏನಾಯ್ತು? ಸರಿ ನಡಿ. ಲೋ, ಅಲ್ಲಿ ಒಳಗಡೆ ಹೋಗ್ಬಿಟ್ಟಿದ್ದೀನಿ. ನೀನು ನೋಡಿದ್ರೆ ಹಿಂದೆ ಬರ್ತಾನೆ ಇಲ್ಲ. ಅಲ್ಲಿ ನನಗೆ ತಿರ್ಸ್ಕೊಳಕ್ಕೆ ಆಯ್ತಾ ಇಲ್ಲ. 250 ರೂಪಾಯಿ ಅಂತಾರೆ. ನೀವು ಬಾರ್ಗೇನ್ ಮಾಡಿದ್ರೆ 150 ರೂಪಾಯಿಗೆ ಬರ್ತಾರೆ. ಆದರೂ ಕೂಡ ಅಷ್ಟು ಕಾಸು ಕೊಡೋಕ್ಕೆ ಬೇಜಾರು ಗುರು. ಸರಿ ಬನ್ನಿ ಹೋಗೋಣ, ಅಲ್ಲೋದ್ಮೇಲೆ ಸಿಗ್ತೀನಿ. ಸೊ ನೀವು ನೋಡ್ತಿರ್ಬೋದು, ಡೈರೆಕ್ಟ್ ವಾಟ್ರ್ ಹತ್ರನೇ ಬರ್ಬೋದು ಗಾಡಿಗಳು ಎತ್ಕೊಂಡು. ಬಟ್ ಇಲ್ಲಿ ಬಂದರೆ ಏನಂದರೆ 100 ರೂಪೀಸ್ ಪೇ ಮಾಡಬೇಕಾಗುತ್ತಂತೆ. ಸೊ ಇಲ್ಲಿ ಬಂದು ನೀವು ಟೈಮ್ ಪಾಸ್ ಮಾಡಬೇಕಂದ್ರು. ಯಾವ ಕಡೆ? ಆ ಕಡೆನಾ? ಅಲ್ಲೂ ಇದಾವಲ್ಲ. ಸೊ ನೋಡಿ, ಇಲ್ಲಿ ಲೈಫ್ ಸೇವಿಂಗ್ ಜಾಕೆಟು, ಲೈಫ್ ಸೇವರ್ ಜಾಕೆಟ್ ಇರುತ್ತೆ. ಆ್ಯಂಡ್ ನಿಮಗೆ 2 ಸ್ಟಿಕ್ಕು ಎಲ್ಲ ಕೊಡ್ತಾರೆ. ಸೊ ನೀವು ಬಂದು ಯಾರನ್ನ ಇಂಟ್ರೆಸ್ಟ್ ಇರೋರು ಬಂದ್ಬಿಟ್ಟು ಇಲ್ಲಿ ಕಯಾಕಿಂಗ್ ಏನಾದರೂ ಮಾಡ್ಬೋದು ಆರಾಮಾಗಿ. ಆ್ಯಕ್ಟಿವಿಟೀಸ್, ವಾಟರ್ ಆ್ಯಕ್ಟಿವಿಟೀಸ್ ಒಂದೇ ಇರೋದು, ಮಿಕ್ಕಿದ್ದೆಲ್ಲ ಇಲ್ಲ. ರೆಸಾರ್ಟ್ ಬಂದ್ಬಿಟ್ಟು ಅದು ಕ್ಲೋಸ್ ಆಗೋಗಿದೆ ಅಲ್ವಾ ಇವಾಗ? ಸಮ್ ಇಶ್ಯೂಸಿಂದ ಅದು ಕ್ಲೋಸ್ ಆಗಿದೆಯಂತೆ. ಸೊ ಬನ್ನಿ, ಕಯಾಕಿಂಗ್ ಮಾಡ್ತಾ ಸಿಗ್ತೀನಿ. ಸೊ ಜಾಕೆಟ್ ಹಾಕ್ಕೊಂಡು ಹೊರಡೋಣ. ಓಕೆ, ಥ್ಯಾಂಕ್ ಯು.
ಒಂದಾ ಎರಡಾ? ಒಂದೇ ಅಲ್ಲ, ಎರಡು ಇದೆ. ಇದು ಹೇಳ್ತಾರೆ ಬೋಟು ಒಂದೇ. ಒಂದೇನಾ? ಒಂದೇ ಬಿಡೋ, ಒಂದ್ರಲ್ಲೇ ಹೋಗೋಣ ಮಾತಾಡ್ಕೊಂಡು. ಹಾಂ ಬನ್ನಿ. ಏ ಬೇಡ ಬರ. ಹತ್ತು ಬಿಡೋದಾ? ಅಯ್ಯಪ್ಪ. ವರುಣ್ ನಾನು ಮುಂದೆ ಬರಲಾ? ಹಂಗೆ ಕುತ್ಕೊಳ್ಳಿ. ಹಾಂ ಕಮ್ಮಿ ಆಗ್ತದೆ. ಇದ್ರಲ್ಲಿ ನೀರು ಬರ್ತೈತೆ? ಅದು ಏರ್ ಔಟ್ ಬ್ರದರ್. ಅದಿಲ್ಲ ಅಂದ್ರೆ ಬೋಟ್ ಹೆಂಗೆ ಹೋಗುತ್ತೆ, ನೀರು ಹೋಗಿ ಪ್ರೆಸರ್ಗೆ ನೆಂದೋಗಲ್ವಾ? ಏನೋ ಆಗಲ್ಲ. ಅಯ್ಯಯ್ಯೋ, ಚಡ್ಡಿ ಎಲ್ಲ ನೆಂದೈತೆ. ಚಡ್ಡಿ ಎಲ್ಲ ಅವನ್ ಮಾತ್ರ ಕರೆಕ್ಟ್ ಆಗೈತೆ. ಇಲ್ಲ ಲೆಫ್ಟ್ ಮಾಡಿ, ಹೀಗೆ ಮಾಡಿ. ಹಾಂ ಲೆಫ್ಟ್ ಮಾಡಿ ಬ್ರದರ್ ಫಸ್ಟು. ಇಬ್ರು ಓಕೆ. ಚಡ್ಡಿ ಎಲ್ಲ ನೆಂದೋಯ್ತು, ಇರಲಿ, ಏನು ಮಾಡೋಕ್ಕಾಗಲ್ಲ. ಮಾಡು, ನೀನು ಮಾತ್ರ ಸುಮ್ಮನೆ ಕೂತ್ಕೊಂಡ್ರೆ ಹೆಂಗೋ. ಸೊ ಗಾಯ್ಸ್ ನೋಡಿ, ಕಯಾಕಿಂಗ್. ಸೊ ಗಾಯ್ಸ್ ನೋಡಿದ್ರಲ್ಲ, ಜ್ವರ ಇದೆಯಾ? ಹೊಟ್ಟೋಗುತ್ತೆ ಬರ. ಇಲ್ಲ. ಸೊ ಗಾಯ್ಸ್ ನೋಡಿದ್ರಲ್ವಾ ಗುರು, ಕಯಾಕಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ಆಹಾ ನೆಮ್ಮದಿ. ನೀವಲ್ಲಿ ಮುಂದೆ ನೋಡ್ತಾ ಇದ್ದೀರಾ ವ್ಯೂ, ಸಖತ್ತಾಗಿದೆ ಆ್ಯಕ್ಚುಲಿ. ನಿನ್ನ ಮೇಲೆ ಎಸಿತಾ ಇದ್ದೀನಾ ನೀರು? ಒಳಗೋಗಲ್ಲ. ಹ್ಞೂ ಕರೆಕ್ಟು. ಮೊಬೈಲು ಈ ಜೋಡಿ ಅಲ್ವಾ? ಹಾಂ, ರೈಟ್ ಮಾಡಿದಾಗ ನಾನು ಲೆಫ್ಟ್ ಮಾಡಿದ್ದೀನಿ. ಹೌದಾ? ಇರು. ಹಾಂ, ಅಯ್ಯೋ ವಾವ್ ಕ್ರೇಜಿ ಗುರು. ವೇವ್ಸ್ ನೋಡು ಹೆಂಗ್ ಬರ್ತೈತೆ. ಮಚ್ಚ ಭಯ ಆಯ್ತಾಯ್ತು. ಗುರು ಏನಿದು ಹಿಂಗ್ ವೇವ್ಸ್ ಬರ್ತೈತೆ. ಟರ್ನ್ ಹೊಡಿಬೇಕಂದ್ರೆ ಹಿಂಗ್ ರೈಟಿಂಗ್ ಅಂದ್ರೆ ಲೆಫ್ಟ್ಗೆ ಹೋಗುತ್ತಲ್ವಾ, ಲೆಫ್ಟಿಂಗ್ ಅಂದರೆ ರೈಟ್ಗೆ ಹೋಗುತ್ತೆ. ಆದರೆ ಟರ್ನ್ ಮಾಡಬೇಕಾಗಿರೋದು ನಾನೇ ಮುಂದೆಡೆ. ಮಚ್ಚ ಬೋಟ್ ಓಡಿಸೋರ್ನ ಏನಂತಾರೆ ಅಂದರೆ, ಶಿಪ್ ಓಡಿಸೋರ್ನ, ಫ್ಲೈಟ್ ಓಡಿಸೋರ್ನ ಪೈಲಟ್ ಅಂತಾರೆ. ಕ್ಯಾಪ್ಟೇನಾ? ಐ ಆಮ್ ದ ಕ್ಯಾಪ್ಟೇನ್, ಯುನೋ. ಕ್ಯಾಪ್ಟನ್ ವಿಕ್ಕಿ ಜೊತೆ ಹಿಂದೆ ವರುಣ್ ಕೂತಿದ್ದಾರೆ. ಇರುಗುರು ಹಂಗೆ ಒಂದು ನಿಮಿಷ ನಿಂದು ವಿಡಿಯೋ ಮಾಡೋಣ ಹಿಂದೆಗಡೆ. ಸೊ ಗಾಯ್ಸ್ ನೋಡಿದ್ರಾ ಹೆಂಗೆ? ಎಂಜಾಯ್ ಫುಲ್ ಎಂಜಾಯ್ ಗೈಸ್. ನೋಡ್ರಿ ಹಿಂದೆಗಡೆ ವರುಣ್ ಸಕ್ಕದಾಗಿದೆ ಮಾತ್ರ. ಒಳ್ಳೆ ನೀವೊಂದು ಬ್ಯೂಟಿ ನೋಡ್ರಿ, ಎಷ್ಟು ಚೆನ್ನಾಗಿ ಓಡಾಡ್ತಾ ಇದೆ. ಒಳ್ಳೆ ಎಂಜಾಯ್ ಮಾಡ್ಬೋದು ನಿಜವಾಗ್ಲು. ಯಾರೂ ಇಲ್ಲ, ಮೇಯ್ನ್ ಏನು ಗೊತ್ತಾ, ಇಲ್ಲಿ ಯಾರೂ ಇರಲ್ಲ. ನಿಮ್ಗೆ ಅದೊಂದು ಜನಜಂಗುಳಿ ಜಾಸ್ತಿ ಇದ್ರೆ ಏನಾಗುತ್ತೆ ಅಂದರೆ ಒಂಥರ ಪೀಸ್ಫುಲ್ ಇರಲ್ಲ. ಸೊ ಇಲ್ಲಿ ಯಾರೂ ಇರಲ್ಲ. ಇದನ್ನೊಂದ್ಸತಿ ಕನ್ವಾ ಬ್ಯಾಕ್ ವಾಟರ್ಸ್ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸೀದಾ ಇಲ್ಲೇ ಕರ್ಕೊಬರುತ್ತೆ. ಟ್ರೈ ಮಾಡಿ ನೋಡಿ ಒಂದ್ಸತಿ, ಸೂಪರ್ ಆಗಿದೆ, ನಿಜವಾಗ್ಲೂ ಸೂಪರ್ ಆಗಿದೆ. ಇನ್ನು ಎಂಜಾಯ್ ಮಾಡಿಕೊಂಡು ಹೋಗ್ತೀವಿ ನಾವು. ಬನ್ನಿ. ಬೋಟೆ ಬೀಳಿಸ್ಬಿಟ್ಟಿರೋನ್ ಗುರು ಇವಾಗ, ಬೋಟೆ ಬೀಳಿಸ್ಬಿಟ್ಟಿರೋನು ಇವಾಗ ವರುಣ್. ಜಸ್ಟ್ ಮಿಸ್ಸು. ಫೋನೆಲ್ಲ ಮಚ್ಚ ಫೋನ್ ಐತಲ್ಲೋ ಹೆಂಗೋ ಇಟ್ಬಿಟ್ಟು ಬರೋಣ. ಇರೋ ಇವಾಗ ಬೇಗ ಹೋಗ್ಬೋದಲ್ವಾ, ಗಾಳಿ ಈ ಕಡೆ ಬೀಸ್ತೈತಲ್ವಾ ಮಚ್ಚ.
ಮಚ್ಚ. ಆದರೆ ಮತ್ತೆ ಹಿಂಗೆ ಒಳಗಡೆಗೆ ಬರೋದಕ್ಕೆ ತಳ್ಳಬೇಕಲ್ಲೋ. ಆದರೆ ಫೋನ್ ಯಾರನ್ನ ದೇಪ್ಕೊಂಡೋದ್ರೆ ಅಯ್ಯ ಅಯ್ಯ, ಅಲ್ಲೇ ಇದ್ದಾರಾ? ಅಯ್ಯೋ 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 ಅಯ್ಯೋ. ಏಯ್ ಲೆಫ್ಟ್ ಹೊಡಿಯಲ್ಲ, ಲೆಫ್ಟ್ ಎಲ್ಲೋ ಹೋಯ್ತೈತೆ. ಈ ಮೈನ್ ರೈಟ್ ಹೊಡಿ ಅಂದ್ಬಿಟ್ಟು ರೈಟ್ಗೆಲ್ಲ ಕರ್ಕೊಂಡೆ. ಇಲ್ಲ ಅಲ್ಲಿ ಬೈಕೇ ಇಲ್ವಲ್ಲ, ಬೈಕ್ ಎತ್ಕೊಂಡು ಹೋಗೋ. ನಾನು ಬೈಕೇ ಇಲ್ಲ ಮಚ್ಚ. ನೀನೇ ಅಲ್ಲಿ ತಳ್ಬಿಟ್ಟು ಅದು ಕುತ್ಕೋಬೇಕು. ಬೋಟೋಗಿ ಡ್ಯಾಶ್ ಹೊಡ್ಕೊಳ್ತದೋ, ಡ್ಯಾಶ್ ಹೊಡಿತದೋ. ಗಾಯ್ಸ್ ವಾಪಸ್ ಬಂದ್ವಿ. ಯಾಕೋ ನಮ್ಗೆ ಡೌಟ್, ಈ ಬೋಟ್ ನಮ್ಮನ್ನ ಹಿಂಗೆ ಸೇಫಾಗಿರುತ್ತೆ ಅನ್ನೋದು ನಮ್ಗೆ ನಂಬಿಕೆ ಇಲ್ಲ. ಫೋನೆಲ್ಲ ಜೋಬಲ್ಲಿ ಹೋಗ್ಬಿಟ್ಟು ಬಂದ್ಬಿಟ್ಟಿದ್ದೀವಿ. ಫೋನೆಲ್ಲ ವಾಪಸ್ ಇಟ್ಬಿಟ್ಟು ರಿಟರ್ನ್ ಬರೋಣ ಅಂತ. ಇವಾಗ ಹಿಂಗೆ ಹೊಡಿಬೇಕು, ಟರ್ನ್ ಹೊಡಿಬೇಕು ಮಚ್ಚ. ನೀನೇ ನೀನೇ ಇರೋ ಲೈ ಲೈ. ವಾವ್ ಗುರು. ಕೊಡು, ನಾನು ಬ್ಯಾಗಲ್ಲಿ ಇಟ್ಬಿಟ್ಟು ಬರ್ತೀನಿ. ಇದ್ರದ್ದು ಏನು ಮಾಡ್ತೀನಿ ಅಂದರೆ, ಇದು ಮೌಂಟ್ ತೆಗೆದ್ಬಿಡ್ತೀನಿ. ಓ ಶೂ ನೆಂದೋಯ್ತು. ಅಯ್ಯಯ್ಯೋ ಶೂನೇ ನೆಂದೋಯ್ತಲ್ಲೋ. ತಿಕ್ಕ ಕುಂಡಿ ಎಲ್ಲ ಇಲ್ಲೋಡು. ಸೊ ಗೈಸ್ ಫೋನ್ಸ್ ಎಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟು ರಿಟರ್ನ್ ಬರ್ತೀವಿ. ಯಾಕಂದರೆ ರಿಸ್ಕು, ಸುಮ್ಮನೆ ಬೀಳೋ ಥರ ಆಗ್ತೈತೆ. ಬಿದ್ದರೆ ಆಮೇಲೆ ಮತ್ತೆ ಕಷ್ಟ ಗುರು. ಇವಾಗ ಬಿದ್ದರೂ ಪರವಾಗಿಲ್ಲ, ಯಾಕಂದರೆ ಫೋನ್ ಇಲ್ಲ ಜೋಬಲ್ಲಿ. ನಮಗೆ ಭಯ ಇಲ್ಲ. ಹೊಡಿಯಾ ಹೊಡಿ ಹೊಡಿ ಬರಲಿ. ನಾನು ಮಗದ ಬಿಡ್ಬೇಕಿಲ್ಲ. ಇವಾಗ ಬರಲೇ ಬೇದ್ರು ನನ್ನ ಮಗನ್ ಬಟ್ಟೆ ಎಲ್ಲ ನೆಂದೋದ್ರೂ ಪರವಾಗಿಲ್ಲ. ಅಲ್ಲೋಡು, ಅಯ್ಯೋ ಎಲ್ಲ ಬಟ್ಟೆ ಎಲ್ಲ ಗಲೀಜಾಗೋಯ್ತು. ನನ್ನ ಮಗ ಸೇಫ್ ಆಗಿಬಿಟ್ಟಿದೆ ಕಣ ನೀನು ಹಿಂದೆ. ಮಚ್ಚ ಕಾಚ ಎಲ್ಲ ನಿಂದೋಯ್ತಲ್ಲ ಮಚ್ಚ, ಕಾಚ ಎಲ್ಲ ನಿಂದೋಯ್ತು. ಯಾರು ಕೊಡ್ತಾರೆ ಇವಾಗ ನಂಗೆ ಕಾಚ? ಸಿಂಗಲ್ಸ್ ಹೋದ್ರೆ ಆಗಲ್ವ ಇದರಲ್ಲಿ? ಸುಮ್ಮನೆ ಇರಪ್ಪ ನೀನು. ಸಿಂಗಲ್ಸ್ ಹೋದ್ರೆ ಆಮೇಲೆ ವೇವ್ಸ್ ಹೆಂಗ್ ಬರ್ತಾ ಇದ್ದ ಹೇಳು. ಅಲ್ಲೋಡು ವೇವ್ಸ್ ಆಪೋಸಿಟಾ? ಡ್ಯಾಮ್ಗೆ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ನಾವು ಹೋಗ್ಬಿಡ್ತೀವಿ. ವೇವ್ಸ್ ಆಪೋಸಿಟ್ ಹೋಗೋಣ ಅಂತೀಯ? ಬಚ್ಚ ಎತ್ತೆತ್ತು ಬೀಸಾಕ ನಾವು ವೇವ್ಸ್ಗೆ ಆಪೋಸಿಟ್ ಹೋದ್ರೆ ನಾವು. ನೋಡಿ ಗಾಯ್ಸ್, ವೇವ್ಸ್ಗೆ ಆಪೋಸಿಟ್ ಹೋಗ್ತಾ ಇದ್ದೀವಿ. ಅಯ್ಯೋ ಗುರು, ಯಾಕೋ ಬೋಟ್ ಇದೆ ಹೆಂಗೆ ಮಾಡ್ತಾ ಇದೆ. ನಾನಂತೂ ಪಕ್ಕ ಗೊತ್ತು ಬೀಳ್ತೀನಿ ಅಂತ. ಅಯ್ಯೋ ಮಕ್ಕದ ಮೇಲೆಲ್ಲ ನೀರು. ಆದರೂ ಸುಸ್ತಾಗ್ತಾ ಇದ್ದಪ್ಪ. ಅಯ್ಯೋ ಅಣ್ಣ, ನನ್ನ ಕೈಯಲ್ಲಿ ಆಯ್ತಿಲ್ಲ ಅಣ್ಣ. ಅಣ್ಣ ನನ್ನ ಬಿಟ್ಕೊಡ್ರಣ್ಣ, ಆಯ್ತಿಲ್ಲ ಅಣ್ಣ. ಯಾಕಾಗಲ್ಲ? ಸೀಟ್ ಬೆಲ್ಟಾ ಇದು? ಗಾಯ್ಸ್ ಇರಪ್ಪ, ಇದೇನು ಲೆನ್ಸಲ್ಲಿ. ಅಯ್ಯೋ ಮಚ್ಚ ಮಚ್ಚ, ಹಿಂಗಿದ್ರೆ ಪಕ್ಕ ಬೀಳ್ತೀವಿ ಕಣ. ಸೊಟ್ಟಿಕ್ಕಿದ್ರೆ ನೋಡಿ, ಸುಮ್ಮನೆ ಎದ್ದು ಬಿಡ್ಬೇಕು, ಅಲ್ಲಾಡ್ಬಾರ್ದು. ಗಾಯ್ಸ್ ನೋಡ್ರಿ ಸುತ್ತು. ಏಯ್ ನೀನು ನಿಂತ್ಕೋಬೇಡವೋ ಮಚ್ಚ, ಪ್ಲೀಸು ಪ್ಲೀಸ್ ಕಣೋ, ಪ್ಲೀಸು. ಎಲ್ಲ ಮೇಲೆ ಒದ್ದೆ ಆಗೋಯ್ತದೆ. ಈಗಲೇ ನೋಡ್ರಿ ಇಲ್ಲಿ ಯಾವ ರೇಂಜ್ ಒದ್ದೆ ಆಗಿದ್ದೀವಿ. ನೀರು ಒಳಗಡೆ ಒಂದ್ಸತಿ ನೋಡೋಣ ಏನೈತೆ.
ನೀರು ಒಳಗಡೆ ಏನೇನೋ ಆಯ್ತು. ಗಾಯ್ಸ್ ನೀರೊಳಗಡೆ ಏನೇನು ಕಾಣಿಸ್ತಾ ನಿಮಗೆ? ನನಗಂತೂ ಏನೂ ಕಾಣಿಸಿಲ್ಲ. ಇವ್ನು ನೋಡ್ರಿ, ಇವ್ನು ಹಿಂದೆಗಡೆ ಏನೇನು ಮಾಡ್ತಾವನೆ ಅವನು ಕಿತಾಪತಿ. ಅಪ್ಪ ಯಪ್ಪ. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋ ಅಲ್ಲಿ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್.